ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? 2026ನೇ ಸಾಲಿನಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು BPT ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಕೋರ್ಸ್ಗಳನ್ನು ಮಾಡ್ಕೋಬೇಕು ಅಂತ ಬಯಸಿ ಈಗಾಗಲೇ ನೀವು KCET ಅಪ್ಲಿಕೇಶನ್ಗಳನ್ನು ಹಾಕಿದರೆ ಅಂಥ ವಿದ್ಯಾರ್ಥಿಗಳಿಗೆ ಮುಂದೆ ಬರುವಂಥ ಪ್ರೊಸೀಜರ್ ಇರ್ಬೋದು, ಪ್ರೊಸೆಸ್ ಇರ್ಬೋದು ಮತ್ತು ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದಲ್ಲಿ ಮೇ 1ನೇ ತಾರೀಕಿಂದ ನಾನು ಸಂಜೆ ಎವ್ರಿ ಡೇ ಲೈವ್ ಬರ್ತಾ ಇದ್ದೇನೆ. ಲೈವಲ್ಲಿ ಬಂದು ಕೂಡ ನಿಮ್ಮ ಒಂದು ಡೌಟ್ಗಳನ್ನು ಕ್ಲಾರಿಫೈ ಮಾಡ್ಕೋಬೋದು. ಈ ವಿಡಿಯೋದಲ್ಲಿ ನನಗೆ ನೀವು ಕೇಳಿರುವಂಥ ಒಂದು ಕ್ವಶನ್ ಏನಂದರೆ, ನಾವು ಈಗಾಗಲೇ KCET ಎಕ್ಸಾಮನ್ನು ಬರೆದಿದ್ದೀವಿ ಮತ್ತು ಬರೆದಿಲ್ಲ, ನಾವು ಕಂಪಲ್ಸರಿ CET ಎಕ್ಸಾಮ್ ಅಟೆಂಡ್ ಮಾಡಲೇಬೇಕಾ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದ್ರಿ. ನೋಡಿ, ಈಗಾಗಲೇ 2026ನೇ ಸಾಲಿನಲ್ಲಿ ಒಂದು 2 ಆದೇಶಗಳು ಬಂದಿರುವಂಥದ್ದು. ಒಂದು ನ್ಯೂಸ್ ಪೇಪರ್ಲಿ ಕೂಡ ಬಂದಿತ್ತು, ನೀಟ್ ಕಂಪಲ್ಸರಿ ಅಂತ ಹೇಳಿದರು. ಮತ್ತು 2/3/2020ಕ್ಕೆ ಒಂದು ಅಧಿಸೂಚನೆ ಬಂತು. ಏನಂದರೆ ಸೆಂಟ್ರಲ್ ಗೌರ್ಮೆಂಟಿಂದ 2026ರಲ್ಲಿ ನೀಟ್ ಎಕ್ಸಾಮ್ ಏನು ಈ ವರ್ಷ ತೊಗೊಳ್ಳೋದಿಲ್ಲ, ಆದರೆ 2027ನೇ ವರ್ಷದಿಂದ 2027ರಿಂದ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಕಂಪಲ್ಸರಿಯಾಗಿ ನೀಟನ್ನು ಈ BPT ಇರ್ಬೋದು, ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳಲ್ಲಿ ಇರುವಂಥ ಒಂದಷ್ಟು ಕೋರ್ಸ್ಗಳನ್ನು ನಾವು ನೀಟಿಗೆ ಮರ್ಜ್ ಮಾಡ್ತಾಯಿದ್ದೀವಿ. 2027ನೇ ಸಾಲಿಂದ ಮಾಡ್ತೀವಿ, ಆದರೆ 26ಕ್ಕಿಲ್ಲ ಅಂತ ಒಂದು ಸ್ಪಷ್ಟತೆಯನ್ನು ಕೂಡ ಅವರು ಕೊಟ್ಟರು. ಅದೇ ರೀತಿಯಾಗಿ ನಮ್ಮ ಕೆಇದವರು ಕೂಡ ತಮ್ಮ ಒಂದು ಮಾಹಿತಿ ಬುಲೆಟಿನ್ ಒಳಗಡೆ ಕೂಡ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. 2026ನೇ ಸಾಲಿನಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಈಗ BPTಗೆ ನೀವು ಪ್ರಯತ್ನ ಮಾಡ್ತಾಯಿದ್ದೀರಿ, ಕೋರ್ಸ್ಗಳನ್ನು ಪಡ್ಕೋಬೇಕಂತಂದರೆ, ಗೌರ್ಮೆಂಟ್ ಸೀಟ್ಗಳನ್ನು ಪಡ್ಕೋಬೇಕಂತಂದರೆ ಅದಕ್ಕೆ ಒಂದು ನಿರ್ದಿಷ್ಟವಾದಂಥ ಒಂದು ಏನಂದರೆ ಸ್ಪಷ್ಟತೆಯನ್ನು ಈ ಒಂದು ಬ್ರೌಚರ್ಲಿ ಕೊಟ್ಟಿದ್ದಾರೆ. ನಾನು ಅದನ್ನು ಕೂಡ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಏನಂತಂದರೆ ಈಗಾಗಲೇ ನಿಮಗೆ ಒಂದು ಕ್ಲಾರಿಫೈ ಸಿಕ್ಕಿಬಿಡುತ್ತೆ. ಫಸ್ಟ್ ಆಫ್ ಆಲ್ ನೀಟ್ ಅಂತೂ ಈ ವರ್ಷ ಇಲ್ಲ. BPT ಕೂಡ ಇಲ್ಲಿ ನೋಡ್ತಾ ಇದ್ದೀರಿ, BPTಗೆ ಸಂಬಂಧಿಸಿದಂಥ ಇಲ್ಲಿ ನೋಡಿ, ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ BPT-HS ಅಂತಿದೆ ಇಲ್ಲಿ, ಹೌದಾ? ಇದರಲ್ಲಿ ಏನು ಒಂದು ಕ್ಲಿಯರಾಗಿ ಹೇಳಿದಾರೆ ಅಂದರೆ, ಡಿ ಫಾರ್ಮಾ, BPT, BPO, BSc ಅಲೈಡ್ ಹೆಲ್ತ್ ಕೇರ್ಗಳು ಇರ್ಬೋದು, ಅವುಗಳಿಗೆ ಯಾವುದೇ ಪ್ರವೇಶ ಪರೀಕ್ಷೆ ಇಲ್ಲ. ಆದರೆ ಕಂಪಲ್ಸರಿಯಾಗಿ ಅಪ್ಲಿಕೇಶನ್ಗಳನ್ನು ಹಾಕಿರಬೇಕು, ಪೇಮೆಂಟ್ ಕ್ಲಿಯರ್ ಮಾಡಿರಬೇಕು ಅಪ್ಲಿಕೇಶನದ್ದು. ಮತ್ತು ಯಾವುದರ ಬೇಸಿಸ್ ಮೇಲೆ ತೊಗೊತಾರೆ ಅಂತಂದರೆ, ನೀವು ಪಡೆದಿರುವಂಥ ಅಂಕಗಳ ಆಧಾರದ ಮೇಲೆ PUC ಅಂಕಗಳ ಆಧಾರದ ಮೇಲೆ ಏನು ಮಾಡ್ತಾರೆ ಅಂದರೆ ರ್ಯಾಂಕ್ ನಂಬರ್ಗಳನ್ನು ಕೊಟ್ಟು ಮತ್ತು ಆಯ್ಕೆ ಪ್ರಕ್ರಿಯೆಯನ್ನು ಮಾಡ್ತೀವಿ ಅಂತ ಇಲ್ಲಿ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ನಿಮಗೆ ಮೇ ಬಿ ಇದು ಕ್ಲಿಯರಿಫೈ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವರ್ಷ 2026ನೇ ಸಾಲಿನಲ್ಲಿ ನೀಟು ಮತ್ತು KCET ಎಕ್ಸಾಮ್ ಇಲ್ಲ, ಓಕೆನಾ? ನಿಮ್ಮ PUC ಆಧಾರದ ಮೇಲೆ ಇಲ್ಲಿ ಭರ್ತಿಗಳನ್ನು ಮಾಡ್ಕೊತಾರೆ.